ವೀಕ್ಷಕರೇ, ನಟ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾ ಎಷ್ಟರ ಮಟ್ಟಿಗೆ ಸುದ್ದಿ ಮಾಡುತ್ತಿದೆ ಅಂದ್ರೆ, ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರೂ ಕೂಡ ಕರ್ನಾಟಕದ ಜೊತೆಗೆ ತುಂಬಾನೇ ಲಿಂಕ್ ಅನ್ನ ಹೊಂದಿದೆ. ಹೆಚ್ಚಾಗಿ ಕರ್ನಾಟಕದ ಕ್ರ್ಯೂ ಮತ್ತು ಕಾಸ್ಟ್ ಇರುವ ಈ ಒಂದು ಸಿನಿಮಾದ ಅತ್ಯದ್ಭುತ VFX ವರ್ಕ್ ಅನ್ನು ಕೂಡ ಕರ್ನಾಟಕದ ಅರೇನಾ ಸಂಸ್ಥೆ ಮಾಡಿದೆ. ವೀಕ್ಷಕರೇ, ಈ ಒಂದು ಸಿನಿಮಾದಲ್ಲಿ ಮೊದಲಿಗೆ ಮಹಾಭಾರತದ ಯುದ್ಧವನ್ನ ತೋರಿಸಿ ಅಶ್ವತ್ಥಾಮನಿಗೆ ಯಾವ ರೀತಿ ಕೃಷ್ಣ ಶಾಪವನ್ನ ನೀಡುತ್ತಾನೆ ಮತ್ತು ಯಾವ ಕಾರಣಕ್ಕಾಗಿ ಈ ಒಂದು ಶಾಪವನ್ನ ನೀಡುತ್ತಾನೆ ಅನ್ನೋದನ್ನ ತೋರಿಸುತ್ತಾರೆ. ಈ ಒಂದು ದೃಶ್ಯದಲ್ಲಿ ಕೃಷ್ಣನು ಅಶ್ವತ್ಥಾಮನಿಗೆ ಯಾವತ್ತೂ ಕೂಡ ಸಾವು ಆಗ್ಬಾರ್ದು, ನೀನು ಸಾವಿಗೋಸ್ಕರ ಪ್ರತಿ ಕ್ಷಣವೂ ಕಾಯುತ್ತಿರಬೇಕು ಅಂತ ಶಾಪವನ್ನ ನೀಡುತ್ತಾನೆ. ಈ ಶಾಪಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಅಶ್ವತ್ಥಾಮ ಕೃಷ್ಣನ ಬಳಿ ಕೇಳಿದಾಗ, ನಾನು ಒಂದಲ್ಲ ಒಂದು ದಿವಸ ಕಲಿಯುಗದಲ್ಲಿ ಅನ್ಯಾಯ ಮಿತಿಮೀರಿದಾಗ ಕಲ್ಕಿ ಅವತಾರದಲ್ಲಿ ಬರುತ್ತೇನೆ. ಆಗ ನನ್ನನ್ನು ಇಷ್ಟು ದ್ವೇಷ ಪಡುವ ನೀನೇ ನನಗೆ ಸಹಾಯವನ್ನ ಮಾಡುತ್ತೀಯಾ ಮತ್ತು ನಿನ್ನ ಶಾಪದಿಂದ ಮುಕ್ತಿಯನ್ನ ಹೊಂದುತ್ತೀಯಾ ಅಂತ ಕೃಷ್ಣ ಅಶ್ವತ್ಥಾಮನಿಗೆ ಮತ್ತೊಂದು ವರವನ್ನ ನೀಡುತ್ತಾನೆ. ಇಲ್ಲಿಗೆ ಯುದ್ಧದ ದೃಶ್ಯವನ್ನ ಕೊನೆಗೊಳಿಸಲಾಗಿದ್ದು, ನಂತರ 29ನೇ ಶತಕವನ್ನ ತೋರಿಸಲಾಗುತ್ತದೆ. ಅಂದ್ರೆ ಇವತ್ತಿನಿಂದ ಸುಮಾರು 800 ವರ್ಷಗಳ ನಂತರದ ಕಥೆಯನ್ನ ಈ ಸಿನಿಮಾದಲ್ಲಿ ತೋರಿಸಲಾಗುತ್ತದೆ. ಅಂದ್ರೆ ಕಲಿಯುಗದ ಅಂತ್ಯದಲ್ಲಿ ಯಾವ ರೀತಿ ಈ ಜಗತ್ತಿನಲ್ಲಿ ಅನ್ಯಾಯ ಮಿತಿಮೀರುತ್ತದೆ ಮತ್ತು ಹೆಂಗಸರ ಸಂಖ್ಯೆ ಬೆರಳೆಣಿಕೆಯಷ್ಟು ಆಗುತ್ತದೆ, ಈ ಸಮಯದಲ್ಲಿ ಕೃಷ್ಣ ಮತ್ತೊಮ್ಮೆ ಕಲ್ಕಿಯ ರೂಪದಲ್ಲಿ ಬರುತ್ತಾನೆ. ಆ ಒಂದು ದೃಶ್ಯಗಳನ್ನ ಈ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾಗಿ ಚಿತ್ರಿಸಲಾಗಿದೆ. ಈ ಒಂದು ಸಿನಿಮಾದ VFX ಫಸ್ಟ್ ಹಾಫ್ ನಲ್ಲಿ ಅಷ್ಟೊಂದು ವಿಶೇಷ ಅನಿಸಿಲ್ಲ ಅಂದ್ರೂ ಸೆಕೆಂಡ್ ಹಾಫ್ ನಲ್ಲಿ ಈ ಸಿನಿಮಾದ VFX ಮಾತ್ರ ಅವತಾರ್ ರೇಂಜ್ ನಲ್ಲಿ ಇದೆ. ಅಂದ್ರೆ ಈ VFX ನಿಜವಾಗ್ಲೂ VFX ಅಂತಾನೆ ಅನಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಈ ಸಿನಿಮಾದ ಮೇಕಿಂಗ್ ಅನ್ನ ಮಾಡಲಾಗಿದೆ. ಈ ಸಿನಿಮಾದಲ್ಲಿ ಮಾತ್ರ ಪ್ರಭಾಸ್ ನಟನೆ ಅಷ್ಟೊಂದು ವಿಶೇಷ ಅಂತ ಅನಿಸಿಲ್ಲ ಅಂದ್ರು ನಟ ಕಮಲ್ ಹಸನ್ ಹಾಗೇನೆ ಅಮಿತಾಬ್ ಬಚ್ಚನ್ ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದು. ನಟ ಅಮಿತಾಬ್ ಬಚ್ಚನ್ ಮತ್ತು ಪ್ರಭಾಸ್ ಎಂಟ್ರಿ ಮಾತ್ರ ನೋಡುವಾಗ್ಲೇ ಮೈ ಜುಮ್ ಎನಿಸುತ್ತೆ. ವೀಕ್ಷಕರೇ, ನೀವು ಕೂಡ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾ ನೋಡಿದ್ದೀರಾ ಅಂದ್ರೆ ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.